ಡೋಂಟ್ ಬೈ ಅ ಕಾರನ್ನು ತೆಗೆದುಕೊಳ್ಳಕ್ಕೆ ಹೋಗ್ಬಿಡಿ. ಕಾರ್ ಒಂದು ಡೆಪ್ರಿಸೇಟಿಂಗ್ ಅಸೆಟ್ ಆಗಿದೆ. ಈ ಕಾರ್ ನಿಮ್ಮ ದುಡ್ಡನ್ನು ಸುಡತ್ತೆ. ಈ ಕಾರ್ ನಿಮ್ಮನ್ನು ಬಡವರನ್ನಾಗಿಸತ್ತೆ. ಕಾರ್ ತೆಗೆದುಕೊಂಡ್ಬಿಟ್ರೆ ನೀವು ಬರ್ಬಾದಾಗ್ತೀರಾ. ಭಾರತದಲ್ಲಿ 70% ಜನ ಕಾರನ್ನು ತೆಗೆದುಕೊಂಡ ನಂತರ ಬಡವರಾಗ್ತಾರೆ. ಅದಕ್ಕಾಗಿ ನೀವು ಕೂಡ ಕಾರನ್ನು ತೆಗೆದುಕೊಳ್ಳಕ್ಕೆ ಹೋಗ್ಬಿಡಿ ಅಂತೇಳಿ ಬಹಳಷ್ಟು ಜನ ನಿಮಗೆ ಫ್ರೀ ಅಡ್ವೈಸ್ಗಳನ್ನು ಕೊಡ್ತಾನೆ ಇರ್ತಾರೆ. ಡೋಂಟ್ ವರಿ, ನಾನು ನಿಮಗೆ ಕಾರನ್ನು ತಗೋಬೇಡಿ ಅಂಥೇಳಿ ಯಾವತ್ತೂ ಹೇಳಲ್ಲ. ನೀವು ಬಿಂದಾಸ್ ಆಗಿ ಕಾರನ್ನು ತೆಗೆದುಕೊಳ್ಳಿ. ನಮ್ಮ ಹುಡುಗರ ಲೈಫಲ್ಲಿ ಹುಡುಗಿ ಇರದೇ ಇದ್ರೂ ಕೂಡ ನಡೆಯುತ್ತೆ, ಆದರೆ ಕಂಪಲ್ಸರಿಯಾಗಿ ಕಾರ್ ಇರಲೇಬೇಕು. ಕಾರು ಮತ್ತು ಬೈಕು ಹುಡುಗರ ಲೈಫಲ್ಲಿರುವ ನಿಜವಾದ ಗರ್ಲ್ಫ್ರೆಂಡ್ಸ್ ಇದ್ದಂಗೆ. ನೀವು ಬಿಂದಾಸ್ ಆಗಿ ಕಾರನ್ನು ತೆಗೆದುಕೊಳ್ಳಿ. ಆದರೆ ಒಂದೇ ಒಂದು ಕಂಡೀಷನ್ ಇದೆ. ಆ ಕಂಡೀಷನ್ ಏನಪ್ಪ ಅಂತಂದರೆ, ಕಾರನ್ನು ತೆಗೆದುಕೊಂಡ ನಂತರ ನೀವು ಬರ್ಬಾದಾಗಬಾರ್ದು, ಬಡವರಾಗಬಾರ್ದು, ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ಕೆಡಿಸ್ಕೋಬಾರ್ದು. ಅದಕ್ಕಾಗಿ ನೀವು ಯಾವುದೇ ಕಾರನ್ನು ಖರೀದಿ ಮಾಡುವಾಗ ಈ 5 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ. ಅವು ಇಂತಿವೆ. ರೂಲ್ ನಂಬರ್ 1, ಫಾಲೋ ದ 20:4:10 ರೂಲ್. ನೀವು ಯಾವುದೇ ಕಾರನ್ನು ಖರೀದಿಸುವುದಕ್ಕಿಂತ ಮುಂಚೆ 20:4:10 ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ. ಈ ನಿಯಮ ನಿಮಗೇನು ಹೇಳುತ್ತಪ್ಪ ಅಂತಂದರೆ, ನೀವು ಯಾವುದೇ ಕಾರನ್ನು ಖರೀದಿಸುವಾಗ ಆ ಕಾರಿನ ಟೋಟಲ್ ಪ್ರೈಸ್ನಲ್ಲಿ ನೀವು ಮಿನಿಮಮ್ 20% ಅಮೌಂಟನ್ನು ಡೌನ್ ಪೇಮೆಂಟ್ ಮಾಡಲೇಬೇಕು. ಇದರಲ್ಲಿ ಯಾವುದೇ ಕನ್ಸೆಷನನ್ನು ನೀವು ತೆಗೆದುಕೊಳ್ಳಕ್ಕೆ ಹೋಗಬಾರ್ದು. ನೀವು 20% ಅಮೌಂಟ್ಗಿಂತ ಜಾಸ್ತಿ ಪೇ ಮಾಡಿ ನಡೆಯುತ್ತೆ, ಅಥವಾ ಕಾರನ್ನು ಫುಲ್ಲಿ ಕ್ಯಾಶಲ್ಲಿ ತೆಗೆದುಕೊಳ್ಳಿ ನಡೆಯುತ್ತೆ. ಆದರೆ ಮಿನಿಮಮ್ 20% ಡೌನ್ ಪೇಮೆಂಟನ್ನು ನೀವು ಮಾಡಲೇಬೇಕು. ಇನ್ನು ನಿಮ್ಮ ಕಾರ್ ಲೋನಿನ ಮ್ಯಾಕ್ಸಿಮಮ್ ಲೋನ್ ಟೆನ್ಯೂರ್ 4 ವರ್ಷ ಇರಬೇಕು. 4 ವರ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಕೆಲವೊಂದಿಷ್ಟು ಜನ ತಮ್ಮ ಕಾರ್ ಲೋನನ್ನು 7 ವರ್ಷ 10 ವರ್ಷದ ತನಕ ಕೂಡ ಎಳಿತಾರೆ. ನೀವು ನಿಮ್ಮ ಲೋನಿನ ಟೆನ್ಯೂರನ್ನು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಜಾಸ್ತಿ ಇಂಟ್ರೆಸ್ಟನ್ನು ನೀವು ಕಟ್ಟಿ ಬಡವರಾಗ್ತಾ ಹೋಗ್ತೀರಾ. ಅದಕ್ಕಾಗಿ ನಿಮ್ಮ ಕಾರ್ ಲೋನಿನ ಮ್ಯಾಕ್ಸಿಮಮ್ ಟೆನ್ಯೂರ್ 4 ವರ್ಷ ದಾಟಬಾರ್ದು. ಇನ್ನು ನಿಮ್ಮ ಕಾರ್ ಲೋನಿನ EMI <= 10% ಆಫ್ ಯುವರ್ ಮಂತ್ಲಿ ಇನ್ಕಮ್ ಇರಬೇಕು. ನಿಮ್ಮ ತಿಂಗಳ ಆದಾಯದ 10%ಗಿಂತ ನಿಮ್ಮ EMI ಜಾಸ್ತಿ ಆಗಬಾರ್ದು. ಸೊ ನೀವು ಈ ನಿಯಮದ ಅನುಸಾರವಾಗಿ ಕಾರನ್ನು ಖರೀದಿ ಮಾಡಿದರೆ ನೀವು ಫಿನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀರಾ, ಬಡವರಾಗಲ್ಲ. ಒಂದು ಉದಾಹರಣೆಯನ್ನು ನೋಡೋದಾದರೆ, ನೀವು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರುವ ಕಾರಿನ ಪ್ರೈಸು 10 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಮತ್ತು ನಿಮ್ಮ ಮಂತ್ಲಿ ಸ್ಯಾಲ್ರಿ 1 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ 20:4:10 ನಿಯಮದ ಪ್ರಕಾರ ನಿಮ್ಮ ಕಾರಿನ ಡೌನ್ ಪೇಮೆಂಟ್ ಎಷ್ಟಾಗಿರಬೇಕಪ್ಪ ಅಂತಂದರೆ ಮಿನಿಮಮ್ 2 ಲಕ್ಷ ಆಗಿರಲೇಬೇಕು. ಇದಕ್ಕಿಂತಲೂ ಜಾಸ್ತಿ ಮಾಡಿ ಪರವಾಗಿಲ್ಲ, ಆದರೆ ಕಡಿಮೆ ಮಾಡೋಕ್ಕೆ ಹೋಗ್ಬಿಡಿ. ಮಿನಿಮಮ್ 2 ಲಕ್ಷನಾದರೂ ಡೌನ್ ಪೇಮೆಂಟನ್ನು ಕಟ್ಟಿ. ಇನ್ನು ನಿಮ್ಮ ಕಾರಿನ ಲೋನ್ ಟೆನ್ಯೂರ್ ಎಷ್ಟಿರಬೇಕಪ್ಪ ಅಂತಂದರೆ ಮ್ಯಾಕ್ಸಿಮಮ್ 4 ವರ್ಷ. ಇನ್ನು ನಿಮ್ಮ ಕಾರ್ ಲೋನಿನ EMI <= 10,000 ಇರಬೇಕು. ರೂಲ್ ನಂಬರ್ 2, ಕಾರ್ ಪ್ರೈಸ್ ಶುಡ್ ಬಿ <= 50% ಆಫ್ ಯುವರ್ ಆ್ಯನ್ಯುವಲ್ ಇನ್ಕಮ್. ನೀವು ಯಾವ ಕಾರನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಕಾರಿನ ಪ್ರೈಸ್ ನಿಮ್ಮ ವಾರ್ಷಿಕ ಆದಾಯದ 50%ಅನ್ನು ದಾಟಬಾರ್ದು. ನಿಮ್ಮ ಕಾರ್ ಪ್ರೈಸು ನೀವು ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರೋ ಅದರ 50%ನ ಒಳಗಡೆನೆ ಇರಬೇಕು. ಯುವರ್ ಕಾರ್ ಪ್ರೈಸ್ ಶುಡ್ ನಾಟ್ ಎಕ್ಸೀಡ್ 50% ಆಫ್ ಯುವರ್ ಆ್ಯನ್ಯುವಲ್ ಇನ್ಕಮ್. ಉದಾಹರಣೆಗಾಗಿ ನೋಡೋದಾದರೆ, ನಿಮ್ಮ ವಾರ್ಷಿಕ ಆದಾಯ 10 ಲಕ್ಷ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ನಿಮ್ಮ ಕಾರಿನ ಮ್ಯಾಕ್ಸಿಮಮ್ ಬಜೆಟ್ ಎಷ್ಟಾಗಿರಬೇಕಪ್ಪ ಅಂತಂದರೆ 5 ಲಕ್ಷ. 5 ಲಕ್ಷದ ಬಜೆಟ್ನಲ್ಲೇ ನಿಮಗೆ ಯಾವುದು ಕಾರ್ ಬರುತ್ತೋ ಅದೇ ಕಾರನ್ನು ನೀವು ತೆಗೆದುಕೊಳ್ಬೇಕು. ಒಂದು ವೇಳೆ ನಿಮಗೆ ಇದಕ್ಕಿಂತಲೂ ಎಕ್ಸ್ಪೆನ್ಸಿವ್ ಆಗಿರುವ ಕಾರನ್ನು ತೆಗೆದುಕೊಳ್ಳೋದಿದೆಯಪ್ಪ ಅಂತಂದರೆ ತೆಗೆದುಕೊಳ್ಳೋಕೆ ಹೋಗ್ಬಿಡಿ. ಮೊದಲು ನೀವು ನಿಮ್ಮ ಆ್ಯನ್ಯುವಲ್ ಇನ್ಕಮನ್ನು ಜಾಸ್ತಿ ಮಾಡಿ, ಅದಾದ ನಂತರ ಕಾರನ್ನು ಖರೀದಿ ಮಾಡಿ. ರೂಲ್ ನಂಬರ್ 3, ಇಫ್ ಯು ಕಾಂಟ್ ಬೈ ಇಟ್ ಟ್ವೈಸ್ ವಿತ್ ಕ್ಯಾಶ್ ದೆನ್ ಡೋಂಟ್ ಬೈ ಇಟ್. ಇದು ಮನಿ ಮ್ಯಾನೇಜ್ಮೆಂಟ್ನಲ್ಲಿ ಬರುವ ತುಂಬಾ ಪವರ್ಫುಲ್ ಆಗಿದೆ. ನೀವು ಯಾವ ಕಾರನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ನೀವು ಕ್ಯಾಶ್ ಕೊಟ್ಟು 2 ಸರ್ತಿ ಖರೀದಿ ಮಾಡೋವಷ್ಟಕ್ಕೆ ಕೆಪ್ಯಾಸಿಟಿ ಹೊಂದಿದರೆ ಮಾತ್ರ ಆ ಕಾರನ್ನು ಖರೀದಿ ಮಾಡಿ. ಇಲ್ಲವೇ ಅಂತಂದರೆ ಖರೀದಿ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಇಷ್ಟ ಆಗಿರುವ ಕಾರನ್ನು ನೀವು ಲೋನ್ ಮಾಡದೆ 2 ಸರ್ತಿ ಖರೀದಿ ಮಾಡುವ ಕೆಪ್ಯಾಸಿಟಿ ಸದ್ಯಕ್ಕೆ ನಿಮಗಿರಬೇಕು. ಅಂದಾಗಲೇ ಅದನ್ನು ನೀವು ತಗೋಬೇಕು. ನೀವು ಕಾರನ್ನು ಖರೀದಿ ಮಾಡುವಾಗ ಜಸ್ಟ್ EMI ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ. ಫೋಕಸ್ ಆನ್ ದ ಅಫೋರ್ಡೆಬಿಲಿಟಿ. ಆ ಕಾರು ನಿಮ್ಮ ಯೋಗ್ಯತೆ ಒಳಗೆ ಇದೇನಾ ಇಲ್ವಾ ಅನ್ನೋದನ್ನು ನೋಡಿ.
ಶ್ರೀಮಂತರು ಅಫೋರ್ಡೆಬಿಲಿಟಿಯ ಮೇಲೆ ಫೋಕಸ್ ಮಾಡ್ತಾರೆ, ಬಡವರು EMIನ ಮೇಲೆ ಫೋಕಸ್ ಮಾಡ್ತಾರೆ. ನೀವು ಕಾರ್ ತೊಗೊಂಡ್ಬಿಟ್ಟು ಬರ್ಬಾದ್ ಆಗಬಾರ್ದಪ್ಪ ಅಂತಂದರೆ, ಬಡವರಾಗಬಾರ್ದಪ್ಪ ಅಂತಂದರೆ ನೀವು ನಿಮ್ಮ ಅಫೋರ್ಡೆಬಿಲಿಟಿಯ ಮೇಲೆ ಫೋಕಸ್ ಮಾಡಿ. ನಿಮಗೆ ಯಾವುದು ಯೋಗ್ಯವಾದ ಕಾರ್ ಇದೆಯೋ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಲೋನ್ ಮೇಲೆ ಖರೀದಿ ಮಾಡುವ ಕೆಪಾಸಿಟಿ ಇದೆ ಅಂಥೇಳಿ ಬ್ಲೈಂಡಾಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಒಂದು ಉದಾಹರಣೆಗಾಗಿ ನೋಡೋದಾದರೆ, ನಿಮ್ಮ ಹತ್ರ ಸದ್ಯಕ್ಕೆ ಸೇವಿಂಗ್ ಅಕೌಂಟ್ನಲ್ಲಿ 30 ಲಕ್ಷ ಬಿದ್ದಿದೆ ಅಂತ ಅಂದ್ಕೊಳ್ಳಿ. ಆವಾಗ ನೀವು 15 ಲಕ್ಷದ ಬಜೆಟ್ನಲ್ಲಿ ಬರುವ ಕಾರನ್ನು ಖರೀದಿ ಮಾಡೋದು ಸೇಫೆಸ್ಟ್ ಆಪ್ಷನ್ ಆಗಿರುತ್ತೆ, ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸದ್ಯಕ್ಕೆ ನಿಮ್ಮ ಹತ್ರ ಎಷ್ಟು ಸೇವಿಂಗ್ ಅಮೌಂಟ್ ಇರುತ್ತೋ ಅದರ 50%ನಲ್ಲಿ ಯಾವ ಕಾರ್ ಬರುತ್ತೋ ಅದನ್ನೇ ನೀವು ತೆಗೆದುಕೊಳ್ಳೋದು ಸೇಫೆಸ್ಟ್ ಆಪ್ಷನ್ ಆಗಿರುತ್ತೆ. ರೂಲ್ ನಂಬರ್ 4, ಟೋಟಲ್ ಕಾರ್ ಕಾಸ್ಟ್ ಈಕ್ವಲ್ ಟು 1.5 ಇಂಟು ಕಾರ್ ಪ್ರೈಸ್. ಬಹಳಷ್ಟು ಜನ ಕಾರನ್ನು ಖರೀದಿ ಮಾಡುವಾಗ ಬರೀ ಕಾರಿನ ಪ್ರೈಸ್ನ ಮೇಲೆ ಫೋಕಸ್ ಮಾಡ್ತಾರೆ. ಕಾರನ್ನು ಖರೀದಿ ಮಾಡಿದ ನಂತರ ಅದರ ಎಕ್ಸ್ಟ್ರಾ ಖರ್ಚುಗಳು ಬರ್ತಾವಲ್ಲ, ಮೇಂಟೆನೆನ್ಸ್ ಬರುತ್ತಲ್ಲ, ಅದನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬಿಡಿ. ನೀವು ಕಾರ್ ಖರೀದಿ ಮಾಡುವಾಗ ಏನು ಕಾರನ್ನು ಪ್ರೈಸ್ ಕೊಟ್ಟು ತಂದಿರ್ತೀರೋ ಅದು ಒರಿಜಿನಲ್ ಪ್ರೈಸ್ ಅಲ್ಲ. ಒರಿಜಿನಲ್ ಪ್ರೈಸು ರಿಯಲ್ ಪ್ರೈಸ್ಗಿಂತ ಡಿಫರ್ ಆಗುತ್ತೆ. ಎಷ್ಟು ಡಿಫರ್ ಆಗುತ್ತಪ್ಪ ಅಂತಂದರೆ 1.5 ಇಷ್ಟು ಡಿಫರೆನ್ಸ್ ಆಗುತ್ತೆ. ಉದಾಹರಣೆಗಾಗಿ ನೀವು ಒಂದು 10 ಲಕ್ಷದ ಕಾರನ್ನು ತಗೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಮುಂದಿನ 5 ವರ್ಷದಲ್ಲಿ ಆ ಕಾರು ನಿಮ್ಮ ಕಡೆಯಿಂದ ಮಿನಿಮಮ್ 15 ಲಕ್ಷವನ್ನಾದರೂ ಖರ್ಚು ಮಾಡಿಸುತ್ತೆ. ನೀವು ಬರೀ ಕಾರ್ ಪ್ರೈಸ್ ನೋಡ್ತೀರಾ, ಕಾರ್ ಬರೀ 10 ಲಕ್ಷದಿದೆ ಅಂತ ಹೇಳಿ ನೋಡ್ತೀರಾ. ದಿಸ್ ಈಸ್ ನಾಟ್ ಅ ರಿಯಲ್ ಪ್ರೈಸ್. ಕಾರನ್ನು ಖರೀದಿ ಮಾಡಿದ ನಂತರ ರಿಯಲ್ ಎಕ್ಸ್ಪೆನ್ಸ್ಗಳು ಶುರು ಆಗ್ತವೆ. ಆವಾಗ ನಿಮಗೆ ಕಾರಿನ ಅಸಲಿ ಬೆಲೆ ಗೊತ್ತಾಗುತ್ತೆ. ಬರೀ ಕಾರನ್ನು ಖರೀದಿ ಮಾಡಿಬಿಟ್ರೆ ಮುಗಿತಾ? ಇಲ್ಲ. ನೀವು ಕಾರನ್ನು ಮುಂದೆ ಇನ್ಶೂರೆನ್ಸ್ ಮಾಡಿಸ್ಬೇಕು, ಸರ್ವಿಸ್ ಮಾಡಿಸ್ಬೇಕು, ಮೇಂಟೆನೆನ್ಸ್ ಖರ್ಚು ಬರುತ್ತೆ, ಫ್ಯೂಲ್ ಖರ್ಚು ಬರುತ್ತೆ, ಲೋನಿನ EMI ಕಟ್ಟಬೇಕು, ಟ್ಯಾಕ್ಸ್ಗಳನ್ನು ಕಟ್ಟಬೇಕು, ಚಲನನ್ನು ಕಟ್ಟಬೇಕು. ನಮ್ಮದೆಲ್ಲ ಡಬ್ಬಾ ರೋಡ್ ಇರುತ್ತೆ, ಅದರಲ್ಲೆಲ್ಲ ಟೈರ್ಗಳು ಕೂಡ ಬೇಗನೆ ಸವಿದೋಗ್ತವೆ, ಅದ್ರ ಖರ್ಚು ನೋಡ್ಕೋಬೇಕು. ಈ ರೀತಿ 108 ಖರ್ಚುಗಳು ಬರ್ತವೆ. ನಿಮ್ಮ ಜೇಬಿನಿಂದ ದುಡ್ಡು ಹೋಗ್ತಾನೆ ಇರುತ್ತೆ. ನೀವು ಕಾರನ್ನು ಯಾವತ್ತು ಖರೀದಿ ಮಾಡ್ತಿರೋ ಅವತ್ತು ನೀವು ಕಾರಿನ ಮೇಲಾಗ್ತಾ ಇರುವ ಖರ್ಚನ್ನು ಕೂಡ ನಿಭಾಯಿಸುವ ಶಕ್ತಿ ನಿಮ್ಮಲ್ಲಿದೆನಾ ಇಲ್ವಾ ಅಂತೇಳಿ ನೋಡಬೇಕು. ಭಾಳಷ್ಟು ಜನ ಕಾರನ್ನು ತೊಗೊಂಡ್ಬಿಟ್ಟು ಯಾಕೆ ಬರ್ಬಾದಾಗ್ತಾರಪ್ಪ ಅಂತಂದರೆ ಇದೇ ಕಾರಣಕ್ಕೆ. ಅವ್ರು ಬರೀ ಕಾರನ್ನು ಪ್ರೈಸ್ ನೋಡಿ ತರ್ತಾರೆ, ಖರ್ಚುಗಳನ್ನು ಇಗ್ನೋರ್ ಮಾಡಿಬಿಡ್ತಾರೆ. ಕಾರ್ ತರ್ತಾ ಇದ್ದಂತೆಯೇ ಖರ್ಚುಗಳು ಶುರುವಾಗಿಬಿಡ್ತವೆ. ಇವರ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಅಲ್ಲಾಡೋಕ್ಕೆ ಶುರುವಾಗುತ್ತೆ. ದಿನ ದಿನ ಜೇಬು ಖಾಲಿ ಆಗ್ತಾ ಹೋಗುತ್ತೆ. ರೂಲ್ ನಂಬರ್ 5 ಆ್ಯಂಡ್ ಲಾಸ್ಟ್, ನೆವರ್ ಬೈ ಅ ಕಾರ್ ಟು ಇಂಪ್ರೆಸ್ ಅದರ್ಸ್. ಭಾರತೀಯರಲ್ಲಿ ಒಂದು ಕೆಟ್ಟ ಹೊಲಸು ಚಟ ಇದೆ. ಭಾರತೀಯರು ಬೇರೆಯವರ ಹೊಟ್ಟೆ ಉರಿಸುವುದಕ್ಕಾಗಿ ಇಲ್ಲವೇ ಯಾವುದಾದ್ರೂ ಓರ್ವ ಸುಂಬಳ ಬುರ್ಕಿಯನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಕಾರನ್ನು ತರ್ತಾರೆ. ಕಾರನ್ನು ಯುಟಿಲಿಟಿಯಾಗಿ ನೋಡಲ್ಲ, ಅದನ್ನೊಂಥರ ಸ್ಟೇಟಸ್ ಸಿಂಬಾಲ್ನ ಥರ ನೋಡ್ತಾರೆ. ತಮಗೆ ಕಾರನ್ನು ನಡೆಸುವ ಯೋಗ್ಯತೆ ಇಲ್ಲದೆ ಇದ್ದರೂ ಕೂಡ ಲೋನ್ ಮಾಡಿ ತರ್ತಾರೆ, ಮತ್ತು EMI ಟ್ರ್ಯಾಪಿಗೆ ಬಿದ್ದು ಒದ್ದಾಡ್ತಾ ಬಡವರಾಗ್ತಾ ಹೋಗ್ತಾರೆ. ಈ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ. ನೀವು ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು, ನಿಮ್ಮ ರಿಲೇಟಿವ್ಸ್ಗಳನ್ನು, ನಿಮ್ಮ ಫ್ರೆಂಡ್ಸ್ಗಳನ್ನು, ಇಲ್ಲವೇ ನಿಮ್ಮ ಎಕ್ಸ್ಗಳ ಹೊಟ್ಟೆ ಉರಿಸುವುದಕ್ಕಾಗಿ ಕಾರನ್ನು ತರಕ್ಕೆ ಹೋಗಬೇಡಿ. ನಿಜವಾಗಿಯೂ ನಿಮಗೆ ನಿಮ್ಮ ಬಿಸ್ನೆಸ್ಗೆ ಕಾರಿನ ಅವಶ್ಯಕತೆ ಇದೆ, ನಿಮ್ಮ ಯೋಗ್ಯತೆಯಲ್ಲಿ ಕಾರ್ ಬರ್ತಾ ಇದೆ, ಅದನ್ನು ನೀವು ಅಫೋರ್ಡ್ ಮಾಡ್ತೀರಾ ಅನ್ನೋ ಥರ ಇದ್ದರೆ ಮಾತ್ರ ಕಾರನ್ನು ತೆಗೆದುಕೊಳ್ಳಿ. ಸೊ ಒಂದು ವೇಳೆ ನೀವೇನಾದರೂ ಬರೀ ಸ್ಟೇಟಸ್ ಗೇಮ್ ಥರ ಕಾರನ್ನು ಖರೀದಿ ಮಾಡಿದರೆ ನೀವು ಬಡವರಾಗ್ತಾ ಹೋಗ್ತೀರಾ. ನಿಮ್ಮ ಬಟ್ಟೆಗಳನ್ನು ಕೂಡ ಮಾರ್ಕೋಬೇಕಾದ ಕೆಟ್ಟ ಪರಿಸ್ಥಿತಿ ನಿಮಗೆ ಬರುತ್ತೆ. ಸೊ ಅದಕ್ಕಾಗಿ ಬೇರೆಯವರನ್ನು ಇಂಪ್ರೆಸ್ ಮಾಡುವುದಕ್ಕಾಗಿ ಕಾರನ್ನು ಖರೀದಿ ಮಾಡುವ ಮೂರ್ಖತನವನ್ನು ಮಾಡಬೇಡಿ. ನೀವು ಯಾವುದೇ ಕಾರನ್ನು ಖರೀದಿ ಮಾಡುವಾಗ ಈ 5 ನಿಯಮಗಳನ್ನು ಫಾಲೋ ಮಾಡಿ ಕಾರನ್ನು ಖರೀದಿ ಮಾಡಿದರೆ ಖಂಡಿತವಾಗಿಯೂ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತೀರಾ ಮತ್ತು ಸಕ್ಸಸ್ಫುಲ್ ಆಗಿರ್ತೀರಾ. ಕಾರು ನಿಮಗೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ಗ್ರೋ ಆಗುವುದಕ್ಕಾಗಿ ಅಪಾರ್ಚುನಿಟಿಗಳನ್ನು ಕೊಡುತ್ತೆ ಮತ್ತು ನಿಮಗೆ ಹೆಲ್ಪ್ ಮಾಡುತ್ತೆ. ಒಂದು ವೇಳೆ ನೀವು ಕಾರನ್ನು ಖರೀದಿ ಮಾಡಿದ ನಂತರ ಈ ಥರ ಬರ್ಬಾದ್ ಆಗಬಾರ್ದಪ್ಪ ಅಂತಂದರೆ ಈಗಲೇ ನೀವು roaringbusinesschool.comಗೆ ವಿಸಿಟ್ ಮಾಡಿ ಮತ್ತು ನನ್ನ ಆನ್ಲೈನ್ ಅಲ್ಟಿಮೇಟ್ ಮನಿ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಎನ್ರೋಲ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್.